ಹಲೋ ಮೈ ಕುಚುಕೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ಹೋದ ವಾರ ನಾವು ಹರಿಯಾಳಿ ಚಿಕನ್ ಕಬಾಬ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಈ ವಾರ ನಾವು ನಮ್ಮ ನಾರ್ಮಲ್ ಆಗಿ ಸಿಗೋವಂಥ ಕಬಾಬ್ ಮಾಡೋಣ ಬನ್ನಿ. ಅಂಗಡಿ ಪುಡಿ ಯಾವುದು ಯೂಸ್ ಮಾಡ್ದಲೇ ಈಸಿಯಾಗಿ ಜ್ಯೂಸಿಯಾಗಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮತ್ತು ನಾವು ತಿನ್ನುವಂಥ ಸ್ಟ್ರೀಟ್ ಫುಡ್ ಸ್ಟೈಲಲ್ಲೇ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋಗೆ ಹೋಗೋಣ ಬನ್ನಿ. ವಿಡಿಯೋ ಹೋಗಿನ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ಹಾಫ್ kg ಚಿಕನ್ ತೊಗೊಂಡಿದ್ದೀನಿ. ಹಾಫ್ kg ಚಿಕನ್ಗೆ ಅರ್ಧ ಹೋಳು ನಿಂಬೆಹಣ್ಣು ಬಿಡಬೇಕು ನಾವು. ಈಗ 1 kg ಚಿಕನ್ ತೊಗೊಂಡ್ರೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಲ್ಲ ಅದನ್ನು ಹಾಗೆ ನೀವು ಡಬಲ್ ಮಾಡ್ಕೊಬೋದು. 2 ಟೇಬಲ್ ಸ್ಪೂನಷ್ಟು ಮೊಸರು, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2 ಪಿಂಚ್ ಆಫ್ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ. ಸೊ ಇವೆಲ್ಲನೂ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ ಕೇಸ್ ನೀವು ಜಾಸ್ತಿ ಮಾಡ್ತಾ ಇದ್ದೀರಂದರೆ ಹಾಗೆ ನೀವು ಮೆಷರ್ಮೆಂಟ್ ನೋಡ್ಕೊಂಡು ಮಾಡ್ಕೊಬೋದು. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು ತಗೊಂಡಿರೋಂಥದ್ದು ಚಿಲ್ಲಿ ಪೌಡ್ರ್ ಬಂದ್ಬಿಟ್ಟು ನಮ್ಮನೇಲೆ ಅರ್ದಿರೋದು. ಸೊ ನಾನು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಖಾರದ ಮೆಣಸಿನ್ಕಾಯಿ ಸೇರಿಸಿ ಅರ್ದಿದ್ದೀನಿ, ಅದಕ್ಕೆ ಕಲರ್ ಚೆನ್ನಾಗಿ ಬಂದಿದೆ. ನಿಮಗೆ ಕಲರ್ ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಕಾಶ್ಮೀರಿ ಚಿಲ್ಲಿ ಹಾಕೊಬೋದು. ಈಗ ಮಸಾಲೆ ಕೋಟ್ ಹಾಕೋಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟು 1 ಅವರಿಂದ ಹಾಫ್ ಆನ್ ಅವರ್, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆಗಬೇಕು. ಇದನ್ನು ಹಂಗೆ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ಬನ್ನಿ. ಯಾವುದೇ ಕಲರ್ ಪುಡಿ ಯೂಸ್ ಮಾಡಿಲ್ಲ, ಏಕೆಂದರೆ ನಾನು ಖಾರದ ಪುಡಿನಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿ ಅರ್ದಿದ್ದೀನಿ. ಈಗ ಹಾಫ್ ಆನ್ ಅವರ್ ಆದಮೇಲೆ ಫ್ರೈ ಮಾಡೋಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದು ನಿಮ್ಮ ಆಪ್ಷನಲ್, ನೀವು ಬೇಕಾದರೆ ಹಾಕೊಬೋದು, ಬೇಡಾದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತೀನಿ ನೋಡಿ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇದು ನಾವು ಚಿಕನ್ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಬಟ್ ಎಣ್ಣೆ ಮಾತ್ರ ಹೈ ಫ್ಲೇಮಲ್ಲೇ ಕಾಯಿಸಬೇಕು. ಸ್ವಲ್ಪ ಸ್ವಲ್ಪ ಚಿಕನ್ ಹಾಕ್ಕೊಂಡು ಒಂದು 5 to 6 ಮಿನಿಟ್ಸು ನೀವು ಕಂಪ್ಲೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಸೂಪರಾಗಿ ಬೆಂದಿರುತ್ತೆ. ಅದ್ರ ಮೇಲೆ ನೀವೇನೋ ಫ್ರೈ ಮಾಡಿದ್ರೆ ಸೀದೋಗುತ್ತೆ, ಇಲ್ಲಾಂದರೆ ಚಿಕನ್ ತುಂಬ ಹಾರ್ಡಾಗುತ್ತೆ. ಈಗ 6 ಮಿನಿಟ್ಸ್ ಆಗಿದೆ. ಇವಾಗ ನಾನು ಆಚೆ ತೆಗಿತಾ ಇದ್ದೀನಿ. ಅಷ್ಟೇ, ಚಿಕನ್ ಕಬಾಬ್ ಮಾಡೋದು ತುಂಬ ಈಸಿ. ಇದಂತೂ ಸೂಪರ್ ಟೇಸ್ಟಾಗಿರುತ್ತೆ. ನೀವು ಯಾವುದಕ್ಕೆ ಸೈಡ್ ಡಿಶ್, ಅದು ರಸಮ್ಗಂತೂ ಸೂಪರ್ ಸೈಡ್ ಡಿಶ್ಶು. ಸೊ ನೀವು ಖಂಡಿತ ಟ್ರೈ ಮಾಡಲೇಬೇಕು, ಮನೇಲಿ ಮಾಡಿ ನೋಡಿ. ನಾನು ಕಲರ್ ಪುಡಿ ಯಾವುದು ಹಾಕಿಲ್ಲ, ನಾರ್ಮಲಾಗಿ ಮನೇಲೇ ಸಿಗೋವಂಥ ಖಾರದ ಪುಡಿನೇ ಹಾಕಿದ್ದೀನಿ. ಸೊ ಇದನ್ನು ಸ್ವಲ್ಪ ಲೆಮನ್ ಬಿಟ್ಕೊಂಡು ಮೇಲೆ ಪೆಪ್ಪರ್ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಸೂಪರಾಗಿರುತ್ತೆ. ಈಗ ನಾನು ಚಿಕನ್ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಕಾಣಿಸ್ತಿರ್ಬೋದಲ್ವ ಎಷ್ಟು ಜ್ಯೂಸಿಯಾಗಿ ಬೆಂದಿದೆ ಅಂತ ಹೇಳಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.